ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 4ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ದೆವ್ವಗಳನ್ನು ಬಿಡಿಸುವ ಅಧಿಕಾರ. ಇಗೋ, ಸರ್ಪಗಳು ಮತ್ತು ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು ಶತ್ರುವಿನ ಎಲ್ಲ ಶಕ್ತಿಯ ಮೇಲೂ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಯಾವುದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲಾರದು. ಲೂಕ 10:19. ಕರ್ತನು ನಮಗೆ ಒಂದು ಕಡೆ ಸರ್ಪಗಳನ್ನು ಮತ್ತು ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು ನೀಡುತ್ತಾನೆ ಮತ್ತು ಮತ್ತೊಂದೆಡೆ ನಮಗೆ ಏನೂ ಹಾನಿಯ ಮಾಡುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ. ಈ ವಚನದಲ್ಲಿ ಸರ್ಪ ಎಂಬ ಪದವು ಸೈತಾನನನ್ನು ಸಂಕೇತಿಸುತ್ತದೆ ಮತ್ತು ಚೇಳುಗಳು ರಾಕ್ಷಸ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಅನೇಕರು ತಮ್ಮ ಕನಸಿನಲ್ಲಿಯೂ ಸಹ ಸರ್ಪಗಳ ಆತ್ಮಗಳಿಂದ ಬೀಳಿಸಲ್ಪಡುತ್ತಾರೆ. ಅದು ರಾಕ್ಷಸನ ಆತ್ಮವಾಗಿರಲಿ ಅಥವಾ ಸರ್ಪವಾಗಿರಲಿ, ಕರ್ತನು ನಿಮಗೆ ನೀಡಿರುವ ಅಧಿಕಾರವನ್ನು ಬಳಸಿಕೊಂಡು ಅದರ ವಿರುದ್ಧ ನಿಲ್ಲಿರಿ. ದೇವರು ನಿಮಗೆ 3 ಪಟ್ಟು ಆಶೀರ್ವಾದವನ್ನು ನೀಡಿದ್ದಾನೆ: ಅಧಿಕಾರ, ಪ್ರಭುತ್ವ ಮತ್ತು ಶಕ್ತಿ. ಇವು 3 ದೈವಿಕ ಮೂಲಗಳ ಮೂಲಕ ಲಭ್ಯವಿದೆ: ಯೇಸುವಿನ ಹೆಸರು, ಕ್ರಿಸ್ತನ ರಕ್ತ ಮತ್ತು ಪವಿತ್ರಾತ್ಮನ ಅಭಿಷೇಕ. ನೀವು ಇವುಗಳನ್ನು ಹಿಡಿದರೆ ನೀವು ಸೈತಾನನಿಗಿಂತ ಬಲಶಾಲಿಯಾಗುತ್ತೀರಿ ಮತ್ತು ಅವನ ಕೆಲಸಗಳನ್ನು ನಾಶ ಮಾಡಲು ಸಜ್ಜಾಗುತ್ತೀರಿ. ಯೇಸುವಿನ ರಕ್ತವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಯೇಸುವಿನ ಹೆಸರಿನಲ್ಲಿ, ಶತ್ರುವೇ, ನಾನು ನಿನ್ನ ಮೇಲೆ ಬೆಂಕಿಯನ್ನು ಸಿಂಪಡಿಸುತ್ತೇನೆ ಎಂದು ಘೋಷಿಸಿ. ಮಾಟ ಮಂತ್ರ. ಪ್ರತಿರೋಧದ ಪರ್ವತಗಳು, ರಾಕ್ಷಸ ಶಕ್ತಿಗಳು ಹೀಗೆ ಹೇಳುವ ಪ್ರತಿಯೊಂದು ಶಕ್ತಿಯನ್ನು ಎದುರಿಸಿ. ಓ ಮಹಾಪರ್ವತವೇ, ನನ್ನ ದೇವರ ಮುಂದೆ ನೀನು ಯಾರು? ಈ ಕಲ್ಲಿನ ಮೇಲೆ ಬೀಳುವವನು ಮುರಿಯಲ್ಪಡುವನು ಮತ್ತು ಯಾರ ಮೇಲೆ ಬೀಳುತ್ತದೆಯೋ ಅದು ಅವನನ್ನು ಪುಡಿ ಪುಡಿ ಮಾಡುತ್ತದೆ. ದೃಢವಾಗಿ ನಿಂತು ಸೈತಾನನನ್ನು ವಿರೋಧಿಸಿರಿ. ಸತ್ಯವೇದವು ಹೇಳುತ್ತದೆ, ಮತ್ತು ನಂಬುವವರಿಂದ ಈ ಚಿಹ್ನೆಗಳು ಹೊರಬರುತ್ತವೆ: ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಬಿಡಿಸುವರು. ಮಾರ್ಕ 16:17. ಮತ್ತು ಕರ್ತನಾದ ಯೇಸು ತನ್ನ 12 ಶಿಷ್ಯರನ್ನು ತನ್ನ ಬಳಿಗೆ ಕರೆದಾಗ ಅಶುದ್ಧಾತ್ಮಗಳನ್ನು ಬಿಡಿಸಲು ಮತ್ತು ಎಲ್ಲ ರೀತಿಯ ಕಾಯಿಲೆಗಳನ್ನು ಮತ್ತು ಎಲ್ಲ ರೀತಿಯ ರೋಗಗಳನ್ನು ಗುಣಪಡಿಸಲು ಅವರಿಗೆ ಅಧಿಕಾರ ಕೊಟ್ಟನು. ಮತ್ತಾಯ 10:11. ಯೇಸುಕ್ರಿಸ್ತನು ಸೈತಾನನ ಕೆಲಸಗಳನ್ನು ನಾಶ ಮಾಡಲು ಈ ಲೋಕಕ್ಕೆ ಬಂದನು. 1 ಯೋಹಾನ 3:8. ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತ ದೊಡ್ಡವನು. 1 ಯೋಹಾನ 4:4. ಸೈತಾನನ ಕೆಲಸಗಳನ್ನು ಮುರಿಯಲು ದೇವರು ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಇಟ್ಟಿದ್ದಾನೆ. ಯಾವುದೇ ದುಷ್ಟಶಕ್ತಿಯು ನಿಮ್ಮ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ಶತ್ರುವಿನ ಯಾವುದೇ ಯೋಜನೆಯು ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ವಿಜಯಶಾಲಿಯಾದ ಕ್ರಿಸ್ತನು ಯಾವಾಗಲೂ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾನೆ. ಕೀರ್ತನೆಗಾರನು ಹೇಳುವಂತೆ, ಸೇನಾಧೀಶ್ವರನಾದ ಕರ್ತನು ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಕೀರ್ತನೆಗಳು 46:11. ದೇವರ ಮಕ್ಕಳೇ, ನಿಮ್ಮ ವಿರುದ್ಧ ಒಂದೇ ರೀತಿಯಲ್ಲಿ ಬರುವವರು 7 ರೀತಿಯಲ್ಲಿ ನಿಮ್ಮಿಂದ ಓಡಿ ಹೋಗುವರು. ಯಾರು ನಿಮ್ಮ ವಿರುದ್ಧ ನಿಲ್ಲದಂತೆ ಕರ್ತನು ನಿಮ್ಮನ್ನು ಶಕ್ತಿ ಮತ್ತು ವಾಗ್ದಾನದಿಂದ ತುಂಬಿಸುವನು. ಅವನು ನೀಡಿರುವ ಅಧಿಕಾರವನ್ನು ಬಳಸಿ ಶತ್ರುವನ್ನು ಓಡಿಸಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮತ್ತು ಅವರು ಕುರಿಮರಿಯ ರಕ್ತದಿಂದ ಮತ್ತು ತಮ್ಮ ಸಾಕ್ಷಿಯ ವಾಕ್ಯದಿಂದ
ಅವನನ್ನು ಜಯಿಸಿದರು. ಪ್ರಕಟಣೆ 12:11. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.